ವಾರಾಣಸಿ ಕ್ಷೇತ್ರದ ಮಹಿಮೆ ಹೇಳ್ತಾರೆ. ವಾರಾಣಸಿ ಕ್ಷೇತ್ರದ ಮಹಿಮೆ ಇಲ್ಲಿ ವರಣ ಮತ್ತು ಅಸಿ ಅಂತ ಎರಡು ನದಿಗಳ ಮಧ್ಯದಲ್ಲಿ ಈ ಕ್ಷೇತ್ರ ಇರೋದರಿಂದ ಅದಕ್ಕೆ ವಾರಣಾಸಿ ವಾರಣಾಸಿ ಅಂತ ಕರೀತಾ ಇದ್ದಾರೆ. ಗಂಗೆಯ ವಿಶೇಷವಾದ ಸ್ಥಾನ ಇರತಕ್ಕಂಥದ್ದು. ರುದ್ರದೇವರು ನಿತ್ಯದಲ್ಲಿಯೂ ನೆಲೆಸಿರ್ತಕ್ಕಂತಹ ಗಂಗೆಯ ಕಾಶಿಯ ರಸ್ತೆಯಲ್ಲಿ ರಾಮನಾಮ ಮಂತ್ರ ಜಪ ಮಾಡ್ತಾ ರುದ್ರದೇವರು ಸಂಚಾರ ಮಾಡ್ತಾ ಇರ್ತಾರೆ ಅನ್ನುವಂಥ ಮಾತನ್ನು ಬೇರೆ ಬೇರೆ ಪುರಾಣಗಳಲ್ಲಿ ಹೇಳ್ತಾರೆ. ಕಾಶಿಗೆ ಅವಿಮುಕ್ತ ಕ್ಷೇತ್ರ ಅಂತ ಹೆಸರು. ಅದಕ್ಕೆ ಅವಿಮುಕ್ತ ಕ್ಷೇತ್ರ ಅಂತ ಯಾಕೆ ಹೆಸರು ಬಂತು ಅಂಥೇಳಿ ನರಸಿಂಹ ಪುರಾಣದಲ್ಲಿ ಒಂದು ರೋಚಕವಾದ ಕಥೆ ಹೇಳ್ತಾರೆ. ಶಿವಪಾರ್ವತಿಯರಿಗೆ ಮದುವೆ ಆಯಿತು. ಶಿವನಿಗೆ ಅವನ ಮನೆ ಅಂತ ಒಂದು ಪ್ರತ್ಯೇಕ ಇರಲಿಲ್ಲ. ಮದುವೆ ಆಯಿತು, ಹೆಂಡತಿ ಮಾವನ ಮನೆ ಒಳಗೆ ಇದ್ದರು ರುದ್ರದೇವರು. ಆದರೆ ಮೊದಲು ಅಳಿಯ ಅಂಥೇಳಿ ಅತ್ತೆ ಉಪಚಾರ ಮಾಡ್ತಾಯಿದ್ಲು. ಮನೆ ಅಳಿಯ ಅಂತ ಹೇಳಿ ಸ್ವಲ್ಪ ಅನಾದರ ಶುರುವಾಯಿತು. ಪಾರ್ವತಿಗೆ ಬಹಳ ಬೇಜಾರಾಯಿತು. ನಮ್ಮಮ್ಮ ನನ್ನ ಗಂಡನಿಗೆ ಮರ್ಯಾದೆ ಕೊಡಲ್ಲ, ತುಂಬ ಅವಮಾನ ಮಾಡ್ತಾಳೆ ಅಂತ ಅನ್ನಿಸ್ತು. ರುದ್ರದೇವರ ಹತ್ರ ಬಂದು ಕೇಳಿಕೊಂಡ್ಲು, ನೋಡಿ ನಮ್ಮಮ್ಮ ಯಾಕೋ ನಿಮಗೆ ತುಂಬ ಅವಮಾನ ಮಾಡ್ತಾಳೆ, ಅನಾದರ ಮಾಡ್ತಾ ಇದ್ದಾಳೆ ಮನೆ ಅಳಿಯ ಅಂತ. ನಿಮ್ಗಾಗೋ ಅವಮಾನಗಳನ್ನು ನಾನು ನೋಡ್ಕೊಂಡಿರೋಕ್ಕಾಗಲ್ಲ. ನಾವು ಈ ಜಾಗ ಬಿಟ್ಟು ಅತ್ತೆ ಮನೇಲಿ ಇರೋದೇ ಬೇಡ. ನೀವು ಒಂದು ಮರದ ಕೆಳಗಿದ್ರೂ ಚಿಂತೆ ಇಲ್ಲ. ಮೊದಲು ಈ ಮನೆ ಬಿಟ್ಟು ಬೇರೆ ಕಡೆ ನಾವು ಸ್ವಂತ ಮನೆ ಮಾಡೋಣ ಹಾಗೆ ಅಂತ ಹೇಳ್ತಾಳೆ ಪಾರ್ವತಿ. ರುದ್ರದೇವರು ಹೇಳ್ತಾರೆ, ಇದೆಲ್ಲ ಕೈಯಲ್ಲಿ ಕಾಸಿದ್ದವ್ರು ಮಾಡೋ ಯೋಚನೆಗಳು. ಕೈಯಲ್ಲಿ ಕಾಸಿಲ್ಲದೆ ಇದ್ದವರು ಈ ಮಾನ ಮರ್ಯಾದೆ ಎಲ್ಲ ಇಟ್ಕೊಂಡು ಕೂತ್ಕೋಬಾರ್ದು. ಅವ್ರ ಸಾಧನೆ ಅವರಿಗೆ, ನನ್ನ ಸಾಧನೆ ನನಗೆ, ಏನು ಬೇಕಾದ್ರೂ ಮಾಡ್ಕೊಂಡು ಹೋಗಲಿ, ನಾವು ನಮ್ಮಷ್ಟಕ್ಕೆ ನಾವು ಆರಾಮಾಗಿರೋಣ ಅಂತ ರುದ್ರದೇವರು ಹೇಳ್ತಾರೆ. ಯಾಕೆಂದರೆ ದೊಡ್ಡ ದೊಡ್ಡ ಯೋಜನೆ, ಕೋಪ, ತಾಪಗಳಿಗೆಲ್ಲ ಸ್ವಲ್ಪ ಕೈಲಿ ಶಕ್ತಿ ಇರಬೇಕು. ಆದ್ದರಿಂದ ನನ್ನ ಕೈಲಿ ದುಡ್ಡು ಕಾಸು ಇರೋನಲ್ಲ ನಾನು, ವಿರಕ್ತ ಬರಿಗೈ ದಾಸ ನಾನು. ಆದ್ದರಿಂದ ಈ ಮಾನಾಪಮಾನಗಳಿಗೆಲ್ಲ ಜಾಸ್ತಿ ಬೆಲೆ ಕೊಡೋಕ್ಕೆ ಹೋಗಬಾರ್ದು. ಕೈಯಲ್ಲಿ ಕಾಸಿಲ್ಲದೆ ಇದ್ದವರು ಏನು ಬೇಕಾದ್ರೆ ಹೇಳ್ಕೊಂಡು ಹೋಗಲಿ ಬಿಡು ಅಂತಾನು ಶಿವ. ಯಾಕೋ ನಮ್ಮ ರುದ್ರದೇವರಿಗೂ ಸ್ವಲ್ಪ ಮಂಡು ಅಂತ ಅಂದ್ಕೊಂಡು ಪಾರ್ವತಿ ಸುಮ್ಮನೆ ಇರ್ತಾಳೆ. ಇನ್ನೂ ಸ್ವಲ್ಪ ದಿವಸ ಆಗತ್ತೆ, ತುಂಬ ಮಾಡಕ್ಕೆ ಶುರು ಮಾಡ್ತಾಳೆ ಹಿಮಾಲಯನ ಹೆಂಡತಿ. ಪಾರ್ವತಿಗೆ ಬಹಳ ಹಿಂಸೆ ಆಗುತ್ತೆ. ಅದಕ್ಕೆ ರುದ್ರದೇವರು ಹೇಳ್ತಾರೆ, ನೀವು ಏನೇ ಮಾಡಿ ಇವತ್ತು ನಾನು ಹಠ ಹಿಡಿದು ಕೂತ್ಕೊಂಡಿದ್ದೇನೆ, ನೀವು ಏನಾದರೂ ಮಾಡಿ ನಮ್ಮ ಮನೆ ಬಿಟ್ಟು ನಾವು ಬೇರೆ ಕಡೆ ವಾಸ ಮಾಡಬೇಕು ಅಂತ ತುಂಬ ಹಠ ಹಿಡಿತಾಳೆ. ಆಗ ರುದ್ರದೇವರು ನಿಕುಂಭ ಅಂತ ಒಬ್ಬ ಅವನ ಕೈ ಕಡೆ ಇರತಕ್ಕಂಥ ಸೇವಕ ಭೃತ್ಯ ನಿಕುಂಭನಿಗೆ ಹೇಳ್ತಾರೆ, ನೋಡಪ್ಪ ನನ್ನ ಹೆಂಡತಿ ಹಠ ಹಿಡಿದಿದ್ದಾಳೆ, ಆದ್ದರಿಂದ ನಾನು ಕಾಶಿಯಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೇನೆ. ಆದರೆ ಕಾಶಿ ಒಳಗೆ ದಿವೋದಾಸ ಅಂತ ಒಬ್ಬ ಅವನು ರಾಜ್ಯಭಾರ ಮಾಡ್ತಾ ಇದ್ದಾನೆ. ಅಲ್ಲಿ ಹೋಗಿ ಅವನ ಕೈ ಕೆಳಗಡೆ ಸಿಕ್ಕ ಹಾಕ್ಕೊಳ್ಳೋಕೆ ನನಗಿಷ್ಟ ಇಲ್ಲ. ಆದ್ದರಿಂದ ನೀನು ಕಾಶಿ ಖಾಲಿ ಮಾಡು, ಆಮೇಲೆ ಬಂದು ಹೇಳು, ನಾನು ಬರ್ತೇನೆ ಹಾಗೆ ಅಂತಂತಾರೆ. ಅದಕ್ಕೆ ಏನಂತ ಮಾಡ್ತೇನೆ ಅಂಥೇಳಿ ನಿಕುಂಭ ಆ ಕಾಶಿ ಪಟ್ಟಣದಲ್ಲಿದ್ದ ಒಬ್ಬ ಬಡವನ ಕನಸಿನಲ್ಲಿ ಬಂದು ತನ್ನ ರೂಪ ದರ್ಶನ ಮಾಡಿಸಿ, ನನಗೊಂದು ದೇವಸ್ಥಾನ ಕಟ್ಟಿಸು, ನಿಮ್ಮ ದೇಶದ ಜನರಿಗೆ ಬೇಕಾದಷ್ಟು ನಾನು ಅನುಗ್ರಹ ಮಾಡ್ತೇನೆ, ನಿನ್ನ ಜೀವನದ ಬಡತನವೂ ಪರಿಹಾರ ಆಗತ್ತೆ, ನನಗೊಂದು ದೇವಸ್ಥಾನ ಕಟ್ಟಿಸು ಹಾಗೆ ಅಂತ ಬಡವನ ಕನಸಿನಲ್ಲಿ ಹೋಗಿ ನಿಕುಂಭ ತನ್ನ ರೂಪ ದರ್ಶನ ಮಾಡಿಸಿ ಹೇಳ್ದ. ಪಾಪ ಬಡವ ಅವನೇನು ದೇವಸ್ಥಾನ ಕಟ್ಟಿಸ್ತಾನೆ. ಅವನು ಹೋಗಿ ರಾಜನಿಗೆ ಹೇಳ್ದ, ನನಗೆ ಕನಸಲ್ಲಿ ಇಂಥ ಒಬ್ಬ ವಿಚಿತ್ರವಾದ ಮಹಾಪುರುಷ ಕನಸಲ್ಲಿ ಬಂದ, ದೇವಸ್ಥಾನ ಕಟ್ಟಿಸಿದ್ರೆ ನಿಮ್ಮ ಊರಿಗೆ ಸಮೃದ್ಧಿ ಆಗತ್ತೆ ಅಂತ ನನಗೆ ಸೂಚನೆ ಕೊಟ್ಟ, ದಯವಿಟ್ಟು ನನ್ನ ಕೈಲಿ ಆಗೋ ಕೆಲಸ ಅಲ್ಲ, ತಾವು ನಡೆಸಿಕೊಡಬೇಕು ಹಾಗೆ ಅಂತ ಕೇಳಿಕೊಂಡ. ಆ ಕಾಲದ ರಾಜರು ದೈವಭಕ್ತರು, ಆದ್ದರಿಂದ ಹಾಗೆ ಆಗಲಿಪ್ಪ ಅಂಥೇಳಿ ನಿಕುಂಭನಿಗೊಂದು ದೇವಸ್ಥಾನ ಕಟ್ಟಿಸ್ತಾರೆ. ಅದು ಊರ ಹೊರಭಾಗದಲ್ಲಿ ಒಂದು ದೇವಸ್ಥಾನ ಕಟ್ಟಿಸ್ತಾರೆ. ಬಹಳ ವೈಭವದಿಂದ ಕಟ್ಟಿಸ್ತಾನೆ ರಾಜ. ಜನಗಳೆಲ್ಲ ಬರಕ್ಕೆ ಶುರು ಮಾಡ್ತಾರೆ. ಅದು ಪ್ರತಿನಿತ್ಯವೂ ಕೂಡ ಬಂದು ಸೇವೆ ಮಾಡಿದವರಿಗೆ, ದರ್ಶನ ಮಾಡಿದವರಿಗೆಲ್ಲ ಬೇಕಾದಷ್ಟು ಫಲವನ್ನು ಕೊಡ್ತಾ ಹೋಗುತ್ತೆ. ಯಾವಾಗ ಕೇಳಿದವರಿಗೆಲ್ಲ, ಸೇವೆ ಮಾಡಿದವರಿಗೆಲ್ಲ ಫಲಾನುಭವ ಆಗ್ತಾ ಇರುತ್ತೆ, ಆ ದೇವಸ್ಥಾನ ಬಹಳ ಪಾಪ್ಯುಲರ್ ಆಗಿಬಿಡುತ್ತೆ. ಆಗ ನೆರೆ ಹೊರೆ ಊರಿನವರೆಲ್ಲ ಬರ್ತಾ ಇರ್ತಾರೆ. ಬಂದು ಸೇವೆ ಮಾಡೋದು, ನಮಗೆ ಹಾಗಾಯಿತು ಹೀಗಾಯಿತು ಕಥೆಗಳು ಹೇಳ್ಕೊಂಡು ಹೋಗೋದು. ಟಿ ವಿಯವರು ಇದ್ದಿದ್ದರೆ ಹೀಗೂ ಉಂಟೆ ಅಂತ ಒಂದು ತೋರಿಸ್ಬಿಡೋರು, ಬೇಕಾದರೆ ಅವರು ಇರಲಿಲ್ಲ. ಅಂತೂ ಹೀಗೆಲ್ಲ ಕಾರ್ಯಕ್ರಮಗಳಾಯಿತು. ರಾಣಿಗೆ ಒಂದು ಆಸೆ ಹತ್ಕೊಳ್ತು. ರಾಣಿಗೆ ಮಕ್ಕಳಿರಲಿಲ್ಲ. ನಾನು ಹೋಗಿ ಸೇವೆ ಮಾಡಿ ಸಂತಾನ ಯಾಕೆ ಪಡಿಬಾರ್ದು, ಇಷ್ಟು ಜನ ಇಷ್ಟಾರ್ಥಗಳನ್ನು ಪಡ್ಕೊಂಡು ಹೋಗ್ತಾ ಇದ್ದಾರೆ ಹಾಗೆ ಅಂತ ಅನ್ನಿಸ್ತು. ರಾಜನಲ್ಲಿ ಕೇಳ್ಕೊಂಡ್ಲು, ಆಯಿತು ಹೋಗು ಹಾಗೆ ಅಂತಂದರು. ಅವಳು ಸೇವೆ ಮಾಡಿದ್ಲು. ಎಷ್ಟು ಸೇವೆ ಮಾಡಿದರೂ ಅವಳಿಗೆ ಫಲ ಬರಲೇ ಇಲ್ಲ. ರಾಜನಿಗೆ ಒಂದು ಕಾಲದಲ್ಲಿ ಸಿಟ್ಟು ಬಂದುಬಿಡ್ತು. ನಾನು ದೇವಸ್ಥಾನ ಕಟ್ಟಿಸಿದ್ದು, ಇಷ್ಟೆಲ್ಲ ವ್ಯವಸ್ಥೆ ಮಾಡಿರೋದು, ಇಷ್ಟು ವ್ಯವಸ್ಥೆ ಮಾಡಿದ್ರು ಕೂಡ, ಇಷ್ಟು ಸೇವೆ ಮಾಡಿದ್ರು ಯಾರ್ಯಾರಿಗೋ ಫಲ ಕೊಡ್ತಾನೆ ಈ ದೇವತೆ, ನನ್ನ ಹೆಂಡತಿಗೆ ಫಲ ಕೊಡ್ತಾ ಇಲ್ಲ ಅಂತ ಸಿಟ್ಟು ಬಂದು ಅವನೇನು ಮಾಡ್ದ, ಈ ದೇವಸ್ಥಾನ ಹೊಡೆದಾಕ್ರಿ, ನಾಳೆ ಈ ದೇವಸ್ಥಾನ ಇರ್ಕೊಡ್ದು ಬೆಳಗಾಗೋ ಅಷ್ಟೊತ್ತಿಗೆ ನಮ್ಮ ಊರಲ್ಲಿ. ನಾವು ಪ್ರತಿಷ್ಠೆ ಮಾಡಿದ ಮನೆ ಊರಿನ ಯಜಮಾನಿ, ಅವಳಿಗೆ ಇಷ್ಟ ಅರ್ಥ ಕೊಡಲ್ಲ ಅಂದಮೇಲೆ ಯಾಕೆ ಇರಬೇಕು ದೇವಸ್ಥಾನ, ಹೊಡೆದಾಕ್ರಿ ಅಂತ ಆದೇಶ ಕೊಟ್ಟ. ಹೊಡೆದಾಕಿದ್ರು.
ಹೊಡೆದಾಕಿದ ಕೂಡಲೇ ಅದರ ಪ್ರಭಾವದಿಂದ ಆ ರಾಜನೂ ಕೂಡ ನಾಶ ಆದ, ಊರು ಖಾಲಿ ಆಯಿತು. ಆಮೇಲೆ ನಿಕುಂಭ ಬಂದು ಶಿವನ ಹತ್ರ ಹೇಳ್ಕೊಂಡ, ಸ್ವಾಮಿ ಊರು ಖಾಲಿ ಮಾಡಿದ್ದೇನೆ ನಾನು ಅಂತ. ಇಂತಿಂಥ ದೇವತೆಗಳೆಲ್ಲ ಇರ್ತಾರೆ ನೋಡಿ ಸೂಕ್ಷ್ಮ. ಯಾಕೆಂದರೆ ಆ ದಿವೋದಾಸನ ಅವನ ಮುಂದಿನ ಕೆಲವರು ಅಸುರರು ಇರ್ತಾರೆ ಅಲ್ಲಿ ರಾಜ್ಯಭಾರ ಮಾಡೋರು. ಆ ಅಸುರ ಶಕ್ತಿಯನ್ನು ನಿರ್ಮೂಲನೆ ಮಾಡಿ ನಾನು ಅಲ್ಲಿ ಹೋಗಿ ಸೇರ್ಕೋಬೇಕು ಅಂತ ಶಿವನ ಸಂಕಲ್ಪ ಅಷ್ಟೇ, ಇನ್ನೇನು ತಪ್ಪು ತಿಳ್ಕೊಳ್ಬಾರ್ದು. ಯಾವುದೋ ಪೊಲಿಟಿಕಲ್ ವ್ಯವಸ್ಥೆ ಇದೆ ಇದ್ರ ಹಿಂದೆ ಅಂತ ತಿಳ್ಕೊಂಬಿಡಬಾರ್ದು. ಆ ನಂತರ ಶಿವರು ರುದ್ರದೇವರು ಕಾಶಿಗೆ ಬಂದರು. ಕಾಶಿಗೆ ಬಂದಮೇಲೆ ಪಾರ್ವತಿಗೆ ಹೇಳಿದ್ರು ಒಂದು ದಿವಸ, ನೋಡು ನಿನ್ನ ಮಾತು ಕೇಳಿಕೊಂಡು ಇಷ್ಟೆಲ್ಲ ಹಗರಣ ಮಾಡಿ ಈ ಊರಲ್ಲಿ ನಾನು ಬಂದು ಕೂತಿದ್ದೇನೆ. ಇನ್ನು ತಿರ್ಗಾ ಸ್ವಲ್ಪ ದಿವಸ ಆದಮೇಲೆ ಈ ಊರು ಬೇಜಾರು, ಬೇರೆ ಕಡೆ ಹೋಗೋಣ ಅಂತ ತಕರಾರು ತೆಗಿಬಾರ್ದು. ನಾನು ಈ ಊರು ಬಿಟ್ಟು ಇನ್ಮೇಲೆ ಹೋಗಲ್ಲ ಅಂತ ರುದ್ರದೇವರು ಹೇಳಿದ್ರಂತೆ. ಅದಕ್ಕೆ ಅವಿಮುಕ್ತ ಕ್ಷೇತ್ರ ಅಂತ ಹೆಸರಾಯಿತು. ಕಾಶಿಯನ್ನು ಬಿಟ್ಟು ನಾನು ಹೋಗಲ್ಲ ಅಂತ ಪ್ರತಿಜ್ಞೆ ಮಾಡಿ ಶಿವ ಕೂತಿಯಾನಲ್ಲಿ. ಅದಕ್ಕೆ ನಾನು ವಿಮುಕ್ತಿ ಅಂದರೆ ನನಗೆ ಬಿಟ್ಟು ಹೋಗಲ್ಲ ಅಂತ, ಅವಿಮುಕ್ತ ಅಂದರೆ ನಾನು ಬಿಟ್ಟು ಹೋಗಲ್ಲ ಅಂತ ಹೇಳಿ ಶಿವ ಗಟ್ಟಿಯಾಗಿ ಕೂತಿಯಾನೆ ಕಾಶಿಯಲ್ಲಿ ಅಂತ ಹೇಳಿ ಅದಕ್ಕೆ ಅವಿಮುಕ್ತ ಕ್ಷೇತ್ರ ಅಂತ ಕರೀತಾರೆ. ಅಂತಹ ಕಾಶಿಯಲ್ಲಿ ಅಹಂ ಕಾಶೀಂ ಗಮಿಷ್ಯಾಮಿ ತತ್ರೈವ ನಿವಸಾಮ್ಯಹಂ, ನಾನು ಕಾಶಿಗೆ ಹೋಗ್ತೇನೆ, ಕಾಶಿಯಲ್ಲೇ ವಾಸ ಮಾಡ್ತೇನೆ ಇತ್ಯಾದಿ ರೀತಿಯಲ್ಲಿ ಯಾರು ದಿನ ಚಿಂತನೆ ಮಾಡ್ತಾರೆ ಕಾಶಿ ಕ್ಷೇತ್ರವನ್ನು, ಅವರು ಕಾಶಿವಾಸ ಫಲಂ ಲಭೇತ್, ಅವರು ಕಾಶಿಯಲ್ಲಿ ವಾಸ ಮಾಡಿದ ಫಲವನ್ನು ಪಡೀತಾರೆ ಅಂತ ಪುರಾಣಗಳು ಅಷ್ಟು ಸೂಕ್ಷ್ಮವಾಗಿ ಹೇಳ್ತಾ ಇದ್ದಾರೆ. ಅಂಥ ಒಂದು ಕಾಶಿಯ ಮಹಿಮೆಯನ್ನು ಇಲ್ಲಿ ನಿರೂಪಣೆ ಮಾಡ್ತಾರೆ. ಅನಂತರ ನರ್ಮದಾದಿ ನದಿಗಳ ಮಹಿಮೆಯನ್ನು ನಿರೂಪಣೆ ಮಾಡ್ತಾರೆ. ಅನಂತರ ಗಯಾ ಕ್ಷೇತ್ರದ ಮಹಿಮೆಯನ್ನು ನಿರೂಪಣೆ ಮಾಡ್ತಾರೆ. ಆ ಗಯಾ ಕ್ಷೇತ್ರ ಇದೆಯಲ್ಲ, ಅದು ಗಯಾ ಅಂತ ಒಬ್ಬ ಅಸುರ. ಆ ಗಯಾ ಎಂಬ ಅಸುರ ತುಂಬ ತೊಂದರೆ ಕೊಡ್ತಾ ಇರ್ತಾನೆ. ಅದಕ್ಕೆ ಅವನನ್ನು ಸಂಹಾರ ಮಾಡಿ ಅವನ ದೇಹವನ್ನು ನೆಲದ ಮೇಲೆ ಹಾಕ್ತಾರೆ. ನೆಲದ ಮೇಲೆ ಹಾಕಿ ಬ್ರಹ್ಮದೇವರು ಅವನ ದೇಹ ದೊಡ್ಡ ದೇಹ, ಅವನ ದೇಹದ ಮೇಲೇ ಯಾಗ ಮಾಡಬೇಕು ಅಂಥೇಳಿ ಅವನ ದೇಹದ ಮೇಲೆ ಯಾಗ ಮಾಡ್ತಾರೆ. ಇನ್ನೇನು ಪೂರ್ಣಾಹುತಿ ಹಾಕಬೇಕು, ದೇಹ ಅಲ್ಲಾಡಕ್ಕೆ ಶುರುವಾಗುತ್ತೆ, ಯಾಗ ಎಲ್ಲ ಅಸ್ತವ್ಯಸ್ತ ಆಗೋ ಕಾಲ ಬರುತ್ತೆ. ಆಗ ಏನು ಮಾಡಬೇಕು ಅಂತೆಲ್ಲ ಪ್ರಾರ್ಥನೆ ಮಾಡ್ತಾರೆ. ಅದಕ್ಕೆ ಧರ್ಮಶಿಲೆ ಅಂತ, ಆ ಧರ್ಮಶಿಲೆಯನ್ನು ಅಸುರ ಏಳದೇ ಇರೋ ಹಾಗೆ ಅವನ ಮೇಲೆ ಧರ್ಮಶಿಲೆಯನ್ನು ಹಾಕಿ ಅದರ ಮೇಲೆ ಯಾಗ ಮಾಡಿರಿ ಹಾಗೆ ಅಂತ ಹೇಳ್ತಾರೆ. ಅದೇ ಪ್ರಕಾರ ಧರ್ಮಶಿಲಾ ದೇವಮಯಿ ತತ್ಶ್ರುತ್ವ ಆಧಾರಯನ್ ಪರಾಂ, ಆ ಧರ್ಮಶಿಲೆಯನ್ನು ಅಂದರೆ ಧರ್ಮದೇವತೆಯ ಸನ್ನಿಧಾನ ಇರತಕ್ಕ ಧರ್ಮಶಿಲೆಯನ್ನು ಗಯಾಸುರನ ದೇಹದ ಮೇಲಿಟ್ಟು ಮತ್ತೆ ಯಜ್ಞವನ್ನು ಮಾಡ್ತಾರೆ. ಆನಂತರ ಅಲ್ಲಿ ಇನ್ನೊಂದು ವಿಶೇಷ ನಡೆಯುತ್ತೆ. ಏನಂತಂದರೆ ಧರ್ಮವ್ರತ ಅಂತ, ಧರ್ಮನಿಗೆ ಧರ್ಮವತಿಯಲ್ಲಿ ಹುಟ್ಟುವ ಮಗಳು ಧರ್ಮವ್ರತ ಅಂತ, ಅವರನ್ನು ಮರೀಚಿಗಳು ಮದುವೆ ಮಾಡಿಕೊಳ್ತಾರೆ. ಆದರೆ ಆ ಮರೀಚಿಗಳು ಧರ್ಮವ್ರತೆಯ ಜೊತೆಯಲ್ಲಿ ಅವರು ವಿಹಾರ ಮಾಡ್ತಾರೆ, ಎಲ್ಲ ಆಗ್ತಾಯಿದೆ. ಆಗ ಒಮ್ಮೆ ವಿಶ್ರಾಂತಸ್ಯ ಮುನೇಃ ಪಾದೌ ತಥೇತ್ಯುಕ್ತ ದಿವಾಕರೋ ಪ್ರಿಯಾಕರೋತ್, ವಿಶ್ರಾಂತಿಯನ್ನು ಪಡಿತಾ ಇದ್ದಾರೆ ಮರೀಚಿಗಳು. ಅವರ ಮರೀಚಿ ಋಷಿಗಳ ಪಾದವನ್ನು ಧರ್ಮವ್ರತ ಎಂಬ ಹೆಂಡತಿ ಒತ್ತಾ ಇದ್ದಾಳೆ. ಅನಂತರ ಇದರ ಮಧ್ಯೆಯಲ್ಲಿ ಎಲ್ಲ ಋಷಿಮುನಿಗಳು ಮಲಗಿದ್ದಾಗ ಮರೀಚಿ ಋಷಿಗಳು ಕಾಲು ಒತ್ತಿಸಿಕೊಂಡು ಹಾಗೆಯೇ ನಿದ್ದೆ ಜಾರಿದ್ದಾರೆ. ಆಗ ಬ್ರಹ್ಮದೇವರು ಬಂದುಬಿಟ್ರು. ಬ್ರಹ್ಮದೇವರು ಬಂದಾಗ ತೊಡೆಯ ಮೇಲೆ ತಲೆ ಇಟ್ಕೊಂಡು ಮರೀಚಿಗಳು ಮಲಗಿದ್ದಾರೆ. ಧರ್ಮವ್ರತ ಅನ್ನುವ ಮರೀಚಿಗಳ ಹೆಂಡತಿಗೆ ಇಕ್ಕಟ್ಟಾಯಿತು. ಬ್ರಹ್ಮದೇವರು ಬಂದಿದ್ದಾರೆ ದೊಡ್ಡವರು, ಅವರು ಮರೀಚಿಗಳ ತಂದೆ ಅಂದರೆ ಮಾವ ತನಗೆ, ಅವರು ಬಂದಿದ್ದಾರೆ, ನಾನು ಎದ್ದು ಗೌರವ ಕೊಡಬೇಕು. ಆದರೆ ತೊಡೆಯ ಮೇಲೆ ಯಜಮಾನರು ಮಲಗಿದ್ದಾರೆ, ಅವರನ್ನು ಒಳ್ಳೆ ನಿದ್ರೆಯಲ್ಲಿ ಮೈ ಮರೆತು ಮಲಗಿದ್ದಾರೆ, ಅವರನ್ನು ಎಬ್ಬಿಸಿದರೆ ಅದು ಅಪರಾಧ ಆಗುತ್ತೆ, ನಿದ್ರೆಯಲ್ಲಿ ಮಲಗಿದವರನ್ನು ಎಬ್ಬಿಸಿದರೆ. ಹಾಗೆ ಅಂಥೇಳಿ ಬ್ರಹ್ಮದೇವರು ಬಂದಾಗ ಎದ್ದು ಹೋಗದೆ ಹೋದರೆ ಅದು ಅಪರಾಧ ಆಗತ್ತೆ, ಏನು ಮಾಡೋದು ಅಂತ ಧರ್ಮ ಸಂಕಟಕ್ಕೆ ಸಿಲುಕ್ತಾಳೆ. ಆಗ ಏನೇ ಆಗಲಿ ಬ್ರಹ್ಮದೇವರು ಎಲ್ಲರಿಗೂ ಪೂಜ್ಯರಾದವರು, ಆದ್ದರಿಂದ ನಾನು ಬ್ರಹ್ಮದೇವರನ್ನು ಎದ್ದು ನಿಂತು ಅವರಿಗೆ ಗೌರವ ಸಲ್ಲಿಸಬೇಕು. ಹಾಗೆ ಅಂಥೇಳಿ ಆ ಮಲಗಿದ್ದ ಮರೀಚಿ ಋಷಿಗಳನ್ನು ಲೆಕ್ಕಿಸದೆ ಅವರನ್ನು ಕೆಳಗೆ ಬಿಟ್ಟು ತಾನು ಎದ್ದು ಬ್ರಹ್ಮದೇವರನ್ನು ಗೌರವಿಸ್ಲಿಕ್ಕೆ ಹೋಗ್ತಾಳೆ. ಆಗ ಮರೀಚಿ ಋಷಿಗಳಿಗೆ ಸಿಟ್ಟು ಬಂದು ನಾನು ಮಲಗಿದ್ದೇನೆ, ನನ್ನ ನಿದ್ರಾ ಭಂಗ ಮಾಡಿದ್ದೀನಿ ನೀನು ಅಂಥೇಳಿ ಆ ಧರ್ಮವ್ರತೆಗೆ ಶಿಲೆಯಾಗುವಂತ ಶಾಪ ಕೊಟ್ಟರಂತೆ.
ಕ್ರೋಧದಿಂದ. ಆಗ ಅವಳು ಕೂಡ ನಾನು ನಿಮ್ಮ ತಂದೆಗೆ ಪೂಜೆ ಮಾಡೋದಕ್ಕೆ ಅಂತ ನಿಮ್ಮನ್ನು ಬಿಟ್ಟು ಎದ್ದು ಹೋಗಿದ್ದು ನಾನು, ನನಗ್ಯಾಕೆ ವ್ಯರ್ಥವಾಗಿ ಶಾಪ ಕೊಟ್ಟಿದ್ದೀರಿ ನೀವು ಹಾಗೆ ಅಂಥೇಳಿ ಕೇಳ್ತಾ ಇದ್ದಾರೆ. ಕೇಳ್ತಾ ಆ ಧರ್ಮವ್ರತ ಆ ಶಾಪವನ್ನು ಸ್ವೀಕಾರ ಮಾಡಿ ತಪಸ್ಸನ್ನು ಮಾಡಿದ್ದಾಳೆ ಸಾವಿರಾರು ವರ್ಷಗಳ ಕಾಲ. ಆ ನಂತರ ಬ್ರಹ್ಮ ವಿಷ್ಣು ಮೊದಲಾದ ದೇವತೆಗಳು ಬಂದರು, ಏನು ವರ ಬೇಕಮ್ಮ ಅಂತ ಕೇಳಿದ್ರು. ಆಗ ಅವಳು ಹೇಳ್ತಾ ಇದ್ದಾಳೆ, ದತ್ತೋ ಮರೀಚಿನ ಶಾಪ ಭವಿಷ್ಯತಿ ನಚಾನ್ಯಥ ಶಿಲಾ ಪವಿತ್ರ ದೇವಾ ಲಕ್ಷಿತಾತ್ವಂ ಭವಿಷ್ಯಸಿ. ನೋಡಮ್ಮ, ಮರೀಚ ಋಷಿಗಳು ತಪಸ್ವಿಗಳು, ಅವರು ಕೊಟ್ಟ ಶಾಪ ಅದು ಬದಲಾವಣೆ ಆಗೋದಕ್ಕೆ ಸಾಧ್ಯ ಇಲ್ಲ. ಆದರೆ ಒಂದು ಕೆಲಸ ಮಾಡೋಣ, ನೀನು ದೇವಶಿಲಾ ಅಂತ ಹೆಸರು ತಗೊಂಡು ಈ ಧರ್ಮಶಿಲೆಯ ಮೇಲೆ ಕೂತ್ಕೋ, ನಿನ್ನ ಶಿಲೆಯ ಮೇಲೆ ಗದಾಧರನಾಗಿ ನಾನೇ ಬಂದು ನಿಲ್ತೇನೆ ಹಾಗೆ ಅಂತ ಹೇಳಿದ್ರಂತೆ. ಹಾಗಾಗಿ ಆ ಗಯಾಸುರ ಹೇಳದೇ ಇರೋ ಹಾಗೆ ಧರ್ಮಶಿಲೆಯನ್ನು ಹಾಕಿದರು. ಆ ಧರ್ಮಶಿಲೆಯಲ್ಲಿ ಈ ಧರ್ಮವ್ರತ ಅನ್ನುವ ಮರೀಚಿಗಳ ಮಕ್ಕಳು ಹೆಂಡತಿ ಮರೀಚಿಯ ಶಾಪದಿಂದ ಅವಳು ದೇವಶಿಲೆ ಅಂತ ರೂಪವನ್ನು ಪಡೆದು ಆ ಶಿಲಾರೂಪವನ್ನು ಪಡೆದು ಅಲ್ಲಿ ಉಳ್ಕೊಂಡ್ಳು. ಅದರ ಮೇಲೆ ಬ್ರಹ್ಮದೇವರು ವಿಷ್ಣುದೇವರು ಎಲ್ಲ ದೇವತೆಗಳು ಬಂದು ಆ ದೇವಶಿಲೆಯ ಮೇಲೆ ನಿಂತರು. ಆ ದೇವತಾ ಸನ್ನಿಧಾನದ ಪ್ರಭಾವ ಅವಳಿಗೆ ಆಯಿತು. ಅದರಿಂದ ಭಗವಂತನ ಅನುಗ್ರಹಕ್ಕೆ ಅವಳು ಪಾತ್ರ ಆದಳು. ಭಗವಂತ ಗದಾಧರ ಎಂಬ ರೂಪದಿಂದ ಆ ಗಯಾ ಕ್ಷೇತ್ರದಲ್ಲಿ ಬಂದು ವಾಸ ಮಾಡಿದ್ದಾನೆ ಹಾಗೆ ಅಂತ ಇದ್ದಾರೆ. ಅವನು ಗದಾಧರ ಅಂತ ಅವನಿಗೆ ಹೆಸರು ಬರೋದಕ್ಕೆ ಕಾರಣ ಏನು ಅಂತಂದರೆ, ಗದ ಅಂತ ಒಬ್ಬ ಅಸುರ, ಆ ಗದ ಎಂಬ ಅಸುರನನ್ನು ಸಂಹಾರ ಮಾಡುವುದಕ್ಕೆ ಗದೆ ಹಿಡ್ಕೊಂಡು ಬಂದಂತು ಪರಮಾತ್ಮ. ಅದರಿಂದ ಅವನಿಗೆ ಗಯಾ ಗದಾಧರ ಅಂತ ಪ್ರಸಿದ್ಧನಾಗಿದ್ದಾನೆ ಅಂತ ಇದ್ದಾರೆ. ಮತ್ತು ಅಲ್ಲಿ ಏನು ತೀರ್ಥಗಳನ್ನು ಮಾಡಿದ್ದಾರೆ, ಅಲ್ಲಿ ಅವಶ್ಯವಾಗಿ ಎಲ್ಲರೂ ಕೂಡ ಆ ಗಯೆಯಲ್ಲಿ ವಿಷ್ಣುಪಾದ ವಟವೃಕ್ಷದ ಛಾಯೆ ಮತ್ತು ಮತ್ತೊಂದು ಕಡೆಯಲ್ಲಿ 3 ಕಡೆಯಲ್ಲಿ ಶ್ರಾದ್ದವನ್ನು ಮಾಡಬೇಕು. ಅದರಿಂದ ಎಲ್ಲ ಪಿತೃಗಳು ಉದ್ಧಾರ ಆಗ್ತಾರೆ. ಪಿತೃಗಳೆಲ್ಲ ನಿರೀಕ್ಷೆ ಮಾಡ್ತಾರಂತೆ, ಯಾರಾದರೂ ನಮ್ಮ ವಂಶದವರು ಇಲ್ಲಿಗೆ ಬಂದು ಶ್ರಾದ್ದ ಮಾಡ್ತಾರಾ, ನಮ್ಮನ್ನು ಉದ್ಧಾರ ಮಾಡ್ತಾರಾ, ನಮ್ಮ ವಂಶದ ಮಕ್ಕಳು ಹಾಗೆ ಅಂತ ಪಿತೃಗಳು ನಿರೀಕ್ಷೆ ಮಾಡ್ತಾರೆ. ಆದ್ದರಿಂದ ಗಯಾ ವಿಷ್ಣುಪಾದದ ಮೇಲೆ ಒಂದು ಬನ್ನಿ ಎಲೆಯಷ್ಟಾದರೂ ಅನ್ನವನ್ನು ಹಾಕಿ ಪಿತೃಗಳು ತೃಪ್ತಿಯಾಗಲಿ ಅಂತ ಮಕ್ಕಳು ಮಾಡ್ತಾರಾ ಅನ್ನುವ ನಿರೀಕ್ಷೆ ಒಳಗೆ ಪಿತೃಗಳಲ್ಲಿ ಕಾಯ್ತಾ ಇರ್ತಾರಂತೆ. ಹಾಗಾಗಿ ಪಿತೃದೇವತೆಗಳ ಆರಾಧನೆಗೆ ದೊಡ್ಡ ಒಂದು ಕ್ಷೇತ್ರ ಆಯ್ತದು ಹಾಗೆ ಅಂತ ಇದ್ದಾರೆ.